ಈ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಪ್ಪ ಅಂದ್ರೆ ಈಗ 842 ತೆರವುಗೊಳಿಸಿದ್ರ ಕುರಿತು 842 ತೆರವುಗೊಳಿಸಿದ್ರ ಪ್ರಕಾರ ಶಾಸಕರು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಅವ್ರ ಕಾರ್ಯಕರ್ತರು ಎಲ್ಲರೂ ಸೇರಿ ಇದ್ರಾಗ ಬೂಸೂರು ಸಾಹೇಬ್ರು ಬಂದು ರಾಜಕಾರಣ ಮಾಡ್ತಾರೆ, ಬಿ ಜೆ ಪಿಯವ್ರು ಬಂದು ರಾಜಕಾರಣ ಮಾಡ್ತಾರಂತೆ ಕೇಳಿ ಅವರು ಯಾವಾಗಲೂ 2 ದಿನ ಆಯ್ತು ಅವ್ರು ಕಂಟಿನ್ಯೂ ಆಗಿ ಹೇಳ್ಕೊತ ಬಂದು ನಾವು ಯಾವ ವಿಷಯ ಒಳಗೆ ರಾಜಕಾರಣ ಮಾಡೀವಿ, ಅಲ್ಲಿ ಇದ್ದಂಥ ಬಡವ್ರ ಬಗ್ಗೆ ಧ್ವನಿ ಎತ್ತದ ರಾಜಕಾರಣ ಮಾಡ್ದಂಗೆ ನಮ್ಮ ಶಾಸಕರು 10 ರಿಂದ 12 ವರ್ಷ ಶಾಸಕರಾಗಿ ಆಯ್ಕೆಯಾಗಿ ಒಬ್ಬ ಜನಪ್ರತಿನಿಧಿ ಅದಾರ. ಒಬ್ಬ ಜನಪ್ರತಿನಿಧಿ ಹೋಗಿ ಬಡವ್ರ ಬಗ್ಗೆ ಅಲ್ಲಿ ಇದ್ದವರು ಎಲ್ಲರೂ ದಲಿತರು ಹಿಂದುಳಿದವ್ರ ಬಗ್ಗೆ ಕೇಳಿದ್ರೆ ಅದು ತಪ್ಪ, ಅವ್ರ ಬಗ್ಗೆ ಕೇಳಿದ್ದನ್ನು ತಪ್ಪತ್ತೆ ಕೇಳಿ ಅವ್ರು ಕಾಂಗ್ರೆಸ್ ಕಾರ್ಯಕರ್ತರನ್ನೆಲ್ಲ ನಮ್ಮ ದೊಂಬಿ ಎಬ್ಬಿಸಿ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ನಮ್ಮ ಶಾಸಕರು ಅವ್ರ ಬೆನ್ನಿಗೆ ಅದಾರ, ಯಾವಾಗಲೂ ಹಿಂದೆ ಅದಾರ, ಅವರಿಗೆ ಪರಿಹಾರ ಮಾಡಿಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ. ಅರೇ ನೀವು 2 ತಿಂಗಳು ಅವ್ರಿಗೆ ಬೆನ್ನ ಹಿಂದೆ ನಿಂತಾರವರು. ನೀವು ಅವತ್ತಿನ ದಿನ ನಗರಸಭೆ ಆಗಿದ್ದು ನಗರಾಭಿವೃದ್ಧಿ ಸಚಿವರಿಗೆ ಭೇಟಿಯಾಗಿರಿ, ಸಿ ಎಮ್ ಅವ್ರಿಗೆ ಭೇಟಿಯಾಗಿರಿ, ಅದೇ ದಿನವೇ ನಿಂಬಲ್ಲೇ ಇದ್ರವರು. ಅವರನ್ನು ಹೋಗಿ ಅಲ್ಲಿ ಯಾಕೆ ನೀವು ಅಪ್ರೋಚ್ ಮಾಡಿಸ್ಲಿಲ್ಲ? ಅವ್ರಿಗೆ ಯಾಕೆ ನೀವು ಅಲ್ಲೇ ಸರ್ಕಾರದಿಂದ ಪರಿಹಾರ ಕೊಡ್ಬೋದಲ್ಲ? ನೀವು ವೈಯಕ್ತಿಕವಾಗಿ 25,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೀರಿ. 25,000 ರೂಪಾಯಿದಿಂದ ಏನು ಆಗ್ತೈತಿ? ನೀವು ಸರ್ಕಾರದಿಂದ ಕೊಡ್ಸೋ ಪರಿಹಾರದ ಬಗ್ಗೆ ಮಾತಾಡಿ, ನೀವು ವೈಯಕ್ತಿಕವಾಗಿ ಕೊಡೋದು ಆಮೇಲೆ ನೀವು ಹೇಳ್ತೀರಿ ಅದು ಅಂತರ್ಗಂಗೆ ಲೇಔಟ್ನಾಗ ಹೋಗಿರೋತ್ತೆ ಕೇಳಿ. ಇವತ್ತೇ ನೀವು ಅದನ್ನು ಅಭಿವೃದ್ಧಿ ಪಡಿಸ್ಲಾಕ ಚಾಲೂ ಮಾಡಿದ್ರು 4 ತಿಂಗಳು ಬೇಕು. ಅದನ್ನು 4 ರಿಂದ 5 ತಿಂಗಳು ಅದು ಅಭಿವೃದ್ಧಿ ಆಗಬೇಕಪ್ಪ ಅಂದ್ರೆ ಅಲ್ಲಿ ಆ ಶಾಣಪ್ಪನವ್ರ ಲೇಔಟ್ನ ಆ ಶಾಣಪ್ಪನವ್ರ ಹೊಲದಲ್ಲಿ ಹೋಗಿ ಇರುವಂತ ಕೇಳಿ ಅವ್ರಿಗೆ ಹೇಳ್ತೀರಿ, ಅದು ಇನ್ನೂ ಏನೇ ಸಹಿತ ಆಗಿಲ್ಲ. ನೀವು ಹೀಗೆ ಮಾಡಿ 13ನೇ ವಾರ್ಡ್ನವ್ರಿಗೆ ಜಾಗ ಕೊಡ್ತೀನಿ ಅಂತ ಕೇಳಿ ಅಲ್ಲಿಂದ ಕಿತ್ತಿಸಿದ್ರಿ. ಅವ್ರಿಗೆ ಯಾವ ರೀತಿಯಾದ ಪರಿಹಾರ ಕೊಟ್ಟರಪ್ಪ ಅಂದ್ರೆ ಅದನ್ನು ಬಹಿರಂಗ ಪಡಿಸ್ರಿ. ನೀವು 13ನೇ ವಾರ್ಡ್ನಾಗ ಗಾರ್ಡನ್ ಜಾಗದಾಗಿದ್ದವ್ರಿಗೆ ಕಿತ್ತಿಸಿದವ್ರಿಗೆ ನೀವು ಏನು ಪರಿಹಾರ ಕೊಟ್ಟರೆ ಬಹಿರಂಗ ಪಡಿಸ್ರಿ. ಆ ಅಂತರ್ಗಂಗೆ ರೋಡಿಗೆ ಇವತ್ತೇ ನೀವು ಇನ್ನೂ ಆದ್ರೂ 12 ದಿನ ಆಯ್ತದು. ಅವ್ರು ಧರಣಿ ನಿರತರು, ಬಿಸಿಲು ನೆರಳು ಅನ್ನೋದೇ ಅಲ್ಲಿ ಕೂತಾರೆ. ನೀವು ಅವ್ರಿಗೆ ಯಾವ ರೀತಿಯಾದಂಥ ಸಹಾಯ ಮಾಡಿರಿ? ಬರೀ 4 ಜನಕ್ಕೆ ಕರೆಸ್ತೀರಿ. ನೀವು ಟಾಕೀಸ್ಗೆ ಬಾ, ಅಲ್ಲಿ ಬಾ, ಇಲ್ಲಿ ಬಾ ಅಂತ ಕೇಳಿ ಕರೆಸ್ತೀರಿ. ಒಬ್ಬ ಜಿಲ್ಲಾಧಿಕಾರಿ ಬರ್ಲಾಕ್ ತಯಾರಿಲ್ಲ. ಇನ್ನ ಆದ್ರೂ ಅಲ್ಲಿ ಇದ್ದಂಥವ್ರು ಎಲ್ಲರೂ ದಲಿತರು. ಒಬ್ಬ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಬರ್ಲಾಕ್ ತಯಾರಿಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಜಿಲ್ಲೆದೇ 2 ಮಂತ್ರಿ ಅದಾರ, ಒಬ್ಬರು ಬರ್ಲಾಕ್ ತಯಾರಿಲ್ಲ. ಯಾಕಿದು ಇಷ್ಟ್ಯಾಕೆ ನೀವು ಇದನ್ನು ಕಡೆಗಣನೆ ಮಾಡ್ಲಕತ್ತೀರಿ? ನೀವು ಹೇಳ್ತೀರಿ ಮಾತೆತ್ತರಿ ನೀವು ಮತಕ್ಷೇತ್ರ, ಈ ಮತಕ್ಷೇತ್ರ ಮಗ, ನಾ ಲೋಕಲ್ದವ್ರು ನೋವು ಗೊತ್ತತ್ತೆ ಕೇಳಿ. ಮತ್ತು ಅಲ್ಲಿ ಕೂತವ್ರೆಲ್ಲ ಲೋಕಲ್ದವ್ರೇ ಅಲ್ಲ, 20 ರಿಂದ 25 ವರ್ಷ ಅಲ್ಲಿ ಇದ್ದವ್ರು ಅದಾರ. ನಿನ್ನೆ ಹೇಳ್ತಾರೆ ಅವ್ರು ಹಕ್ಕುಪತ್ರ ಸುಳ್ಳು ಅದಾವತ್ತೆ ಕೇಳಿ. ಹಕ್ಕುಪತ್ರ ಸುಳ್ಳು ಕೊಟ್ಟವ್ರು ಯಾರು? ಅದನ್ನು ಕೊಟ್ಟಿದ್ದೆ ಕಾಂಗ್ರೆಸ್ ಪಾರ್ಟಿ. ನೀವು ಅದನ್ನು ಒಪ್ಕೋರಿ, ನಾವು ಸುಳ್ಳು ಕೊಟ್ಟಿವತ್ತೆ ಕೇಳಿ ಅವರಿಗೆ. ಈಗ ನೀವು 10 ರಿಂದ 12 ವರ್ಷ ಇದ್ದವರಿಗೆ ಅಲ್ಲಿ ಪರ್ಮನೆಂಟ್ ಅವ್ರದ್ದೇ ಜಾಗ ಅಂತ ಕೇಳಿ ಹೇಳೋ ಕಾನೂನು ತಂದವ್ರು ಅದಿರಲ್ಲ, ನೀವು ಅವ್ರಿಗೆ ಅದೇ ಜಾಗನ ಬಿಡಿಸ್ಕೊಡ್ರಲ್ಲ. ಬಿಡಿಸ್ಕೊಡ್ಲಕ್ಕೆ ಬೇಡ ಅಂತಾರೇನದು? ಈಗ ಮೊನ್ನೆ ಚಲವಾದಿ ನಾರಾಯಣ ಸ್ವಾಮಿಯವರು ಬಂದರು. ಚಲವಾದಿ ನಾರಾಯಣ ಸ್ವಾಮಿಯವರು ಅವ್ರ ಪರವಾಗಿ ಮಾತಾಡ್ಲಕತ್ತಾರ. ಅವ್ರ ಮಾತನ್ನು ಸಹಿತ ನೀವು ಆಲಿಸ್ಲಾಕ ತಯಾರಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವ್ರು ಅವಮಾನ ಮಾಡ್ಯಾರ, ಹಾರ ಹಾಕಿಲ್ಲ ಅಂತ ಹೇಳ್ತೀರಿ. ನಮ್ಮ ವಿಡಿಯೋಸ್ ಅದಾವ, ಅವ್ರು ಹಾರ ಹಾಕಿದ್ದು ಅದಾವ, ಅವ್ರು ಹಾರ ಹಾಕೋದು ತೋರಿಸೋದು ಅದಾವ, ಎಲ್ಲ ಅದಾವ. ನೀವು ಮೊನ್ನೆ ನಗರಸಭೆ ಆಯಿತು, ಮೆರವಣಿಗೆ ಮಾಡಿದ್ರಿ, ಆ ದಿನ ನೀವು ಬಾಬಾ ಸಾಹೇಬ್ರಿಗೆ ಗೌರವ ಕೊಟ್ರಿ, ಆ ದಿನ ಅವರಿಗೆ ಹಾರ ಹಾಕಿದ್ರಿ. ಅದನ್ನು ನೀವು ಬಹಿರಂಗ ಪಡಿಸ್ರಿ. ಬಾಬಾ ಸಾಹೇಬ್ರಿಗೆ ನಿಜವಾಗ ಅವಮಾನ ಮಾಡೋರು ನೀವು ಕಾಂಗ್ರೆಸ್ನವರು, ಅದನ್ನು ನಮ್ಮ ಮೇಲೆ ಹಾಕ್ತೀರಿ. ಅವತ್ತಿನ ದಿನ ನೀವು ಆ ದಲಿತ ಮುಖಂಡರನ್ನ ಅವ್ರ ವಿರುದ್ಧ ಎಬ್ಬಿಸಿ ಕುಂದಿರ್ಸ್ತೀರಿ. ಅವ್ರದೇ ಜಾತಿ ಸಮಾಜದ ನಾಯಕ ಒಬ್ಬ ವಿರೋಧ ಪಕ್ಷದ ನಾಯಕ ಬಂದಾನ, ಸ್ಥಳೀಯ ಆಡಳಿತ ಎಷ್ಟು ವೈಫಲ್ಯ ಆಗ್ಯದಪ್ಪ ಅಂದ್ರೆ ಅವ್ರಿಗೆ ಗೋಬೇಕಂದ್ರೂ ಸಹಿತ ಅವ್ರಿಗೆ ಯಾರೂ ವಿರೋಧ ಮಾಡ್ಲಿಕ್ಕೆ ತಯಾರಿಲ್ಲ. ಅವ್ರನ್ನ ಸೈಡಿಗೆ ಒಯ್ಯೋರು ತಯಾರಿಲ್ಲ. ಅವರು ಸಬೂಬು ಕೊಡ್ತಾರೆ, ಸರಿ 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 ಅಂತ ಕೇಳಿ. ಪೂರ್ವ ನಿಯೋಜಿತ ಕೃತ್ಯ ಎಷ್ಟಾಗ್ಯದಪ್ಪ ಅಂದ್ರೆ ತಾಲೂಕು ಆಡಳಿತ ಸಹಿತ ಫೇಲ್ ಆಗ್ಯದ. ಅವ್ರು ಇಂಟು ಮಾರ್ಕ್ ಹಾಕಿ ಇಲ್ಲಿ ತೋರಿಸ್ತಾರೆ. ಅಂಥ ತಪ್ಪು ಅವ್ರೇನು ಮಾಡ್ಯಾರ? ಅವ್ರು ಬಡವ್ರ ಬಗ್ಗೆ ಬಂದಿದ್ದು ತಪ್ಪ ಅದು. ಅವ್ರು 600 ಕಿಲೋಮೀಟ್ರದಿಂದ ಅಲ್ಲಿಂದ ಬಂದಾರ. ಶಾಸಕರೇ ನೀವು ಇಲ್ಲಿಂದ ಹೋಗಿ ಅವ್ರಿಗೆ ಎಬ್ಬಿಸ್ಲಾಗ್ತಾ ಇರಲಿಲ್ಲ. ನೀವು ಹೇಳ್ತೀರಿ 4 ಮಂದಿ ಕರೆಸಿ ಅಲ್ಲಿ ಟಾಕೀಸ್ ಬಾ, ಅಲ್ಲಿ ಬಾ ಅಂತ ಕೇಳಿ ಹೇಳ್ತೀರಿ. ನೀವು ಬಹಿರಂಗವಾಗಿ ಬರ್ರಿ. ಬಹಿರಂಗವಾಗಿ ಬಂದು ಅವ್ರಿಗೆ ಏನು ಮನೆ ಕಳ್ಕೊಂಡಾರಲ್ಲ, ಮನೆ ಕಳ್ಕೊಂಡವ್ರಿಗೆ ನೀವೇನು ಕೊಡ್ತೀರಪ್ಪ ಅನ್ನೋದು ಬಹಿರಂಗವಾಗಿ ಹೇಳ್ಬಿಡ್ರಿ. ಅವರು ಲೋಕಲ್ದವ್ರೇ ಅದಾರ, ಇಲ್ಲಿಯವ್ರೇ ಅದಾರ, ನೀವು ಅಲ್ಲಿ ಹೋಗು ಇಲ್ಲಿ ಹೋಗು, ನೀವು ಎಲ್ಲಿ ಬೇಕಾದಲ್ಲಿ ಕೊಡ್ರಿ ಅವ್ರಿಗೆ. ಒಟ್ಟು ಒಂದು ಮೂಲಭೂತ ಸೌಕರ್ಯರು ಅವ್ರು ಮೊದಲೇ ಹೆಂಗಿದ್ರು ಹಂಗೆ ಇರ್ಲಾಕ ಅವಕಾಶ ಮಾಡಿಕೊಡ್ರಿ ಅವ್ರಿಗೆ ಅಷ್ಟೇ. ನಾವು 12 ದಿನ ಆಗ್ಯದವರು. 12 ದಿನ ಆದ್ರೂ ನೀವು ಅದ್ರ ಬಗ್ಗೆ ಬರೀ ಪತ್ರಿಕಾ ಮಾಧ್ಯಮ ಒಳಗೆ ಹೇಳ್ತೀರಿ, ಅಲ್ಲಿ ಬಾ ಅತ್ತೆ ಕೇಳಿ, ಅವ್ರಿಗೆ ಕೊಡತ್ತೆ ಕೇಳಿ, ನೀವು ಹೋಗತ್ತೆ ಕೇಳಿ, ಬರೀ ಇವೇ ಹೇಳ್ತೀರಿ. ಮಾನ್ಯ ಪುರಸಭೆ ಅಧ್ಯಕ್ಷರು ಸಹಿತ ಇದ್ರ ಬಗ್ಗೆ ಪೂರ್ತಿಯಾಗಿ ವಿಫಲ ಆಗ್ಯಾರ. ಅವ್ರಂತೂ ಇದ್ರ ಪುರಸಭೆ ಫೇಲ್ ಅತ್ತೆ ಕೇಳಿ ಮಾಜಿ ಶಾಸಕರು ಒಪ್ಕೊಂಡಾರ, ಎಲ್ಲರೂ ಒಪ್ಕೊಂಡಾರ. ಆದ್ರೆ ಪುರಸಭೆಯವರು ಇದಕ್ಕೆ ತಾತ್ಕಾಲಿಕವಾಗಿ ಏನು ಮಾಡ್ಬೇಕನ್ನೋದು ಸಹಿತ ಇನ್ನೂವರೆಗೂ ಬಹಿರಂಗ ಪಡಿಸಿಲ್ಲ ಅವರು. ಇನ್ನಾದರೂ ಶಾಸಕರೇ ನಿಮ್ಗೆ ಯಾವತ್ತೂ ಸಮಯ ಮೀರಲ್ಲ. ನಿಮ್ಮದೇ ಸರ್ಕಾರ ಐತಿ, ನಿಮ್ಮದೇ ಇದು ಐತಿ. ದಯವಿಟ್ಟು ನಾನು ವಿನಂತಿಯನ್ನು ಮಾಡ್ಕೋತೀನಿ ನಿಮ್ಗೆ, ಅವ್ರು ಏನು ಬಡವ್ರು ಇದ್ರಲ್ಲ, ಅವ್ರು ಬಡವರು ಅದಾರೋ ಯಾರಾದಾರೋ ಒಂದು ಸ್ವಲ್ಪ ನೀವು ಆತ್ಮಾವಲೋಕನ ಮಾಡ್ಕೊರಿ. ನೀವು ಏನೇನು ಮಾಡಿರಿ ಏನೇನಿಲ್ಲತ್ತೆ ಕೇಳಿ.
ನಾವು 12 ವರ್ಷ ಏನು ಮಾಡೀವಿ ಏನಿಲ್ಲ ಅಂತ ಕೇಳಿ ನೀವು ಕೇಳ್ತೀರಿ. ನೀವು ಈ 2.5 ವರ್ಷ ಒಳಗೆ ನೀವು ಎಷ್ಟೆಷ್ಟು ಏನೇನು ಮಾಡಿರಿ, ಒತ್ತುವರಿ ಎಷ್ಟು ಮಾಡಿರಿ ಅನ್ನೋದಪ್ಪ ನೀವೇ ಆತ್ಮಾವಲೋಕನ ಮಾಡ್ಕೊರಿ. ಎಷ್ಟು ಮಂದಿ ಬಡವ್ರು ಬೀದಿಗೆ ಬಂದಾರಪ್ಪ ಅನ್ನೋದು ನೀವೇ ಆತ್ಮವಿಮರ್ಶನೆ ಮಾಡ್ಕೊಂಡು ನೋಡಿರಿ. ಹೇಳ್ತಾರೆ ಮತಕ್ಷೇತ್ರ ಜನ ಮಾತಾಡಿ ಹೇಳ್ತಾರೆ. ನಿನ್ನೆ ಒಬ್ರು ಹೇಳ್ತಾರೆ, ಅವರು ಕಾಜು ಬಂಕಲ್ಗೆ ಅವರು ಹೇಳಂದ್ರೆ ಹೇಳ್ತಾರೆ, ಮತ್ತು ಪರಶುರಾಮ್ ಮಾದರ್ ಹೇಳಂದ್ರೆ ಹೇಳ್ತಾರೆ, ಇಲ್ಲಿಕಂದ್ರೆ ಹೇಳಲ್ಲತ್ತೆ ಕೇಳಿ ಸ್ವಂತ ಅವ್ರದೇ ಮನೆ ಕಿತ್ತವ. ಅವ್ರ ಮನೆ ಕಿತ್ತಲ್ಲಿ ಅವ್ರು ಹೋರಾಟ ಕೂತಾರೆ. ಅವ್ರು BJP ಅವ್ರು ಅದಾರ, ಅವರು ಮಂದಿಗೆ ಎಬ್ಬಿಸ್ಲಾಕ ಕೊಡಂಗಿಲ್ಲ. ನೀವು ಅಲ್ಲಿ ಸ್ವಂತ ಹೋಗಿ ನೋಡ್ರಿ, ಸ್ವಂತ ಹೋಗಿ ಕೇಳಿ ನೋಡ್ರಿ, ಅವಾಗ ಗೊತ್ತಾತ ನಿಮ್ಗೆ. ನಾವು ಹೇಳ್ತೀವತ್ತೆ ಕೇಳಿ ನೀವು ಹೇಳ್ತೀರಿ. ಅಲ್ಲಿ ಸ್ವಂತ ಕೂತವ್ರು ಮಾತಾರ ಕೇಳ್ರಿ, ನಮ್ಮ ಮಾತು ಕೇಳಬೇಡ್ರಿ, ಸ್ವಂತ ಕೂತವ್ರು ಮಾತು ಕೇಳ್ರಿ ಅಲ್ಲಿ ಹೋಗಿ.